ಹುಡುಗಿರು ಜಾಸ್ತಿ ವೆಯ್ಟ್ ಲಿಫ್ಟ್ ಮಾಡಿದ್ರೆ ಹುಡುಗರ ಥರ ಮಸಲ್ಸ್ ಬಂದುಬಿಡುತ್ತೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಮೈ ವ್ಲಾಗ್. ಸಾಕಷ್ಟು ಜನ ಈ ಮಾತನ್ನ ತುಂಬಾ ಕೇಳಿರ್ತೀರ. ಮೇ ಬಿ ನೀವು ಇದನ್ನ ಹೇಳ್ತಿರ್ಬೋದು, ಇದನ್ನು ನಂಬಿರ್ಬೋದು. ಸಾಕಷ್ಟು ಜನ ಹುಡುಗಿರು ಜಿಮ್ ಸ್ಟಾರ್ಟ್ ಮಾಡಿದಾಗ, ಇನ್ ಕೇಸ್ ಜಿಮ್ಮಲ್ಲಿ ಹುಡುಗಿರು ಚೆನ್ನಾಗಿ ವೆಯ್ಟ್ ಲಿಫ್ಟ್ ಮಾಡ್ತಿದ್ದಾರೆ, ವರ್ಕೌಟ್ ಮಾಡ್ತಿದ್ದಾರೆ ಅನ್ನುವಾಗ ಫಸ್ಟು ಬರುವಂಥ ಕಾಮೆಂಟೇ ಇದು: ಜಾಸ್ತಿ ವೆಯ್ಟ್ ಎತ್ಬೇಡ, ಹುಡುಗರ ಥರ ಆಗೋಗ್ತೀಯಾ. ಸೊ ಸಾಕಷ್ಟು ಜನಕ್ಕೆ ಫಿಟ್ನೆಸ್ ಬಗ್ಗೆ ಪ್ರಾಪರ್ ನಾಲೆಡ್ಜ್ ಇಲ್ಲದೆ ಇರುವಾಗ ಈ ರೀತಿ ವಿಷಯಗಳು ಅನಾವಶ್ಯಕವಾಗಿ ಸ್ಪ್ರೆಡ್ ಆಗೋದು ಜಾಸ್ತಿ. ಸೊ ಬೇಸಿಕ್ಲಿ ಹುಡುಗಿರು ವೆಯ್ಟ್ಸ್ ಲಿಫ್ಟ್ ಮಾಡಿದ ತಕ್ಷಣ ಹುಡುಗನ ಥರ ಆಗೋದಿಲ್ಲ. ಸೊ ಹುಡುಗಿರು ಆ ಥರ ಮಸಲ್ಸ್ ಬಿಲ್ಡ್ ಮಾಡಬೇಕು ಅಂದರೆ ಹುಡುಗಿರಿಗೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಜಾಸ್ತಿ ರಿಲೀಸ್ ಆಗಬೇಕು, ವಿಚ್ ಇಸ್ ನಾಟ್ ರಿಯಲಿ ಪಾಸಿಬಲ್. ಸೊ ನೀವು ಏನೇ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರು, ಆ ಪೋಸ್ಟರ್ಗಳು ನೋಡ್ತಿದ್ರು, ಡೆಫಿನೆಟ್ಲಿ ಅದೊಂದು ಎನ್ಹ್ಯಾನ್ಸ್ಡ್ ಬಾಡಿ ಆಗಿರುತ್ತೆ ಹೊರತು ನ್ಯಾಚುರಲ್ ಬಾಡಿ ಆಗಿರಲ್ಲ. ನ್ಯಾಚುರಲಿ ಹುಡುಗಿರು ವೆಯ್ಟ್ ಲಿಫ್ಟ್ ಮಾಡ್ತಿದ್ದಾರೆ ಅಂದರೆ ಟೋನ್ಡಾಗಿ ಕಾಣ್ತಾರೆ, ಫಿಟ್ಟಾಗಿ ಕಾಣ್ತಾರೆ ಆ್ಯಂಡ್ ಹೆಲ್ದಿಯಾಗಿ ಇರ್ತಾರೆ. ಸೊ ವೆಯ್ಟ್ ಲಿಫ್ಟಿಂಗ್ ಇಸ್ ರಿಯಲಿ ನೆಸೆಸರಿ. ನಿಮಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಹುಡುಗಿರು ಡೆಫಿನೆಟ್ಲಿ ನನಗೆ DM ಮಾಡ್ಬೋದು. ಐ ವಿಲ್ ಹೆಲ್ಪ್ ಯು ವಿತ್ ದಿಸ್. ಆ್ಯಂಡ್ ನೀವು ಹಾಗೆ ಯಾವ್ಯಾವ ಕಮೆಂಟ್ಸ್ ಕೇಳಿದ್ದೀರಾ ಕಮೆಂಟ್ ಮಾಡಿ. ಇವತ್ತಿಗೆ ಸಾಕು, ನಾಳೆ ಸಿಗುವ. ಬಾಯ್.